ಕೇಳಿದ್ದೀರಾ ನೀವು? 2,000 ಮಹಿಳಾ ಸೈನ್ಯಕ್ಕೆ ನಾಯಕತ್ವ ವಹಿಸಿದ ವೀರರಾಣಿಯ ಕಥೆಯನ್ನು. ಅವಳ ಹೆಸರು ಕರ್ನಾಟಕದ ಹೆಮ್ಮೆ, ಬೆಳವಾಡಿ ಮಲ್ಲಮ್ಮ. 16ನೇ ಶತಮಾನದಲ್ಲಿ ಜನಿಸಿದ ಮಲ್ಲಮ್ಮ ಸಾಮಾನ್ಯ ರಾಜಕುಮಾರಿಯಲ್ಲ, ಶೌರ್ಯದ ಜೀವಂತ ಪ್ರತಿರೂಪ. 5 ವರ್ಷದ ವಯಸ್ಸಿನಿಂದಲೇ ವಿದ್ಯಾಭ್ಯಾಸ ಆರಂಭಿಸಿದಳು. ಶಾಸ್ತ್ರಗಳ ಜೊತೆಗೆ ಶಸ್ತ್ರಗಳಲ್ಲೂ ಅಪಾರ ಪರಿಣತಿ ಪಡೆದಳು. ಸ್ವಯಂವರದಲ್ಲಿ ಅವಳಿಟ್ಟ ಸವಾಲು ಇತಿಹಾಸದಲ್ಲೇ ಅಪರೂಪ. ನನ್ನ ವಯಸ್ಸಿಗಿಂತ 1 ಹೆಚ್ಚು ಹುಲಿಗಳನ್ನು ಬೇಟೆಯಾಡಬೇಕು. ಅದನ್ನು ಸಾಧಿಸಿದವನೇ ಅವಳ ಜೀವನ ಸಂಗಾತಿ. ಅವಳ ಆಡಳಿತದಲ್ಲಿ 160 ಗ್ರಾಮಗಳು ಸಮೃದ್ಧಿಯಾದವು. ಕೃಷಿ ಬೆಳೆಯಿತು, ವ್ಯಾಪಾರ ವೃದ್ಧಿಯಾಯಿತು, ಧರ್ಮ ಮತ್ತು ಗೌರವ ರಾಜ್ಯದ ಆಧಾರವಾದವು. ಆದರೆ ಇತಿಹಾಸ ಎಂದಿಗೂ ಮೌನವಾಗಿರುವುದಿಲ್ಲ. ಶಿವಾಜಿ ಮಹಾರಾಜರ ದಕ್ಷಿಣ ದಂಡಯಾತ್ರೆ ಬೆಳವಾಡಿ ಗಡಿ ತಲುಪಿತು. ಯುದ್ಧದ ಜ್ವಾಲೆ ಹೊತ್ತಿತು. ಸಮರದಲ್ಲಿ ರಾಜ ಈಶ್ವರ ಪ್ರಭು ವೀರ ಮರಣ ಹೊಂದಿದರು. ದುಃಖದಲ್ಲಿ ಕುಗ್ಗದೆ ಮಲ್ಲಮ್ಮ ಅಗ್ನಿಯಂತೆ ಎದ್ದಳು. 2,000 ಮಹಿಳಾ ಸೈನಿಕರೊಂದಿಗೆ ಜೈ ವೀರಭದ್ರ ಎಂಬ ಘೋಷಣೆ ಗರ್ಜಿಸಿತು. 27 ದಿನಗಳ ಕಾಲ ಬೆಳವಾಡಿ ಕೋಟೆ ಅಪ್ರತಿಹತವಾಗಿ ನಿಂತಿತು. ಅವಳ ಶೌರ್ಯವನ್ನು ಎದುರಾಳಿಯು ಗೌರವಿಸಬೇಕಾಯಿತು. ಶಿವಾಜಿ ಮಹಾರಾಜರು ಅವಳ ಧೈರ್ಯ ಮತ್ತು ನಾಯಕತ್ವವನ್ನು ಮೆಚ್ಚಿದರು. ಇಂದು ಬೆಳವಾಡಿ ನಿಶ್ಶಬ್ದವಾಗಿರಬಹುದು, ಆದರೆ ಮಲ್ಲಮ್ಮನ ಸಾಹಸಗಾಥೆ ಇನ್ನೂ ಕನ್ನಡ ನಾಡಿನಲ್ಲಿ ಗರ್ಜಿಸುತ್ತದೆ. ಮಹಿಳಾ ಸೈನ್ಯವನ್ನು ನಿರ್ಮಿಸಿದ ಸಮರ ಸಿಂಹಿಣಿ ಬೆಳವಾಡಿ ಮಲ್ಲಮ್ಮ. ಇದು ಬೆಳವಾಡಿ ಮಲ್ಲಮ್ಮನ ಕಥೆ. ಕಮೆಂಟ್ ಮಾಡಿ ಮಲ್ಲಮ್ಮ ಎಂದು.